ವಿಶ್ವಾಸದಲ್ಲಿ ತೆಗೆದುಕೊಂಡು ಮುಂಬರುವಂಥ ದಿನಮಾನಗಳಲ್ಲಿ ಇನ್ನೂ ಉತ್ತಮವಾಗಿ ಇದನ್ನು ಅಪ್ಗ್ರೇಡ್ ಮಾಡೋಂಥದ್ದಕ್ಕೆ ಏನೇನು ಬೇಕು ಕಂಟಿನ್ಯೂಸ್ ಆಗಿ. ತಂತ್ರಜ್ಞಾನ ಏನಿದೆ ಹಳೆದೆಲ್ಲ ಆಬ್ಸೊಲ್ಯೂಟ್ ಆಗಿಬಿಡುತ್ತೆ. ದಿನೇ ನಾವು ನೋಡ್ತಾ ಇದ್ದೀವಿ ಹೊಸ AI ಕ್ಯಾಮ್ರಾ. ಇವತ್ತು ನಾವು ಕೃತಕ ಬುದ್ಧಿಮತ್ತೆ ಇದೆ, ಹೊಸ ಕೃತಕ ಬುದ್ಧಿಮತ್ತೆ ಬಗ್ಗೆ ಯಾರ ಆಲೋಚನೆ ಮಾಡಿದ್ದೀರಾ? ನಾವು ಮಾಡಿಲ್ಲ. ಈ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅಂತೇಳಿ ಯಾವತ್ತೋ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡ್ತಿದ್ದೀವಿ, ಹಿಂಗೆ ಆಗ್ತದೆ, ಭರವಸೆ ಆಗ್ತಾ ಇರಲಿಲ್ಲ. ಏನು ಸುಮ್ಮನೆ ಎಲ್ಲರೂ ತೋರಿಸ್ತಾರೆ ಅನ್ನೋಂಥ ರೀತಿಯಲ್ಲಿ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇದರಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ. ಅದು ಒಳ್ಳೆಯದಕ್ಕಾಗಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆದಷ್ಟು ಶೀಘ್ರದಲ್ಲಿ ಆ ಸಮಸ್ಯೆ ಬಗೆಹರಿಸುವಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಅದಕ್ಕೆ ಸರ್ಕಾರದ ವತಿಯಿಂದ ನಮಗೆ ಏನು ಬೇಕಾಗಿದೆ, ಅವಶ್ಯಕತೆ ಇದೆ, ಅದೆಲ್ಲವನ್ನು ನಮ್ಮ ಕಡೆಯಿಂದ ಇಲಾಖೆ ವತಿಯಿಂದ ನಾವು ಕೊಡಲಿಕ್ಕೆ ತಯಾರಾಗಿದ್ದೇವೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಅರಣ್ಯ ಇಲಾಖೆ ಇಡೀ ಬೇರೆಯವರಿಗೂ ಮಾದರಿ ಆಗುವಂಥ ರೀತಿಯಲ್ಲಿ ಇನ್ನು ಹೆಚ್ಚಿನ ಉತ್ತಮ ರೀತಿಯಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಿಮ್ಮೆಲ್ಲರಿಗೆ ಮಾಡುತ್ತಾ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ, ವಿಶೇಷವಾಗಿ ನಿನ್ನೆ ಸಚಿವ ಸಂಪುಟದಲ್ಲಿ ನಮ್ಮ ಬಹುದಿವಸದ ಒಂದು ಕನಸಿತ್ತು. ಏನು ಅಂದರೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಉದ್ಯಾನವನ ಮಾಡಬೇಕು ಅಂತೇಳಿ. ಯಾಕೆಂದರೆ 1760ರಲ್ಲಿ ನಿಮ್ಮ ಲಾಲ್ಬಾಗ್ ಎಸ್ಟಾಬ್ಲಿಷ್ ಮಾಡಿದ್ರು, ನಿರ್ಮಾಣ ಆಗಿತ್ತು. ಅದಾದಮೇಲೆ 1870ರಲ್ಲಿ ನಿಮ್ಮ ಕಬ್ಬನ್ ಪಾರ್ಕ್ ನಿರ್ಮಾಣ ಆಯಿತು, 197 ಎಕರೆ. ಈಗ ಮತ್ತೆ 155 ವರ್ಷಗಳ ನಂತರ 155 years ಶತಮಾನದ ಸಾಧನೆ ಅಂತ ಹೇಳ್ಬೋದು. ಇದಕ್ಕೇನು ಮಾಡೋಂಥದ್ದಲ್ಲ. ನಮ್ಮದೇ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲ್ಯಾಂಡ್ ಇದ್ದಂತ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಅದು ಆದಷ್ಟು ಬೇಗ ಒಂದು ವಾರ 10 ದಿವಸ ಒಳಗಾಗಿ ಅದಕ್ಕೆ ನೀವು ಏನು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದೀರಿ, ಟೆಂಡರ್ ಡಾಕ್ಯುಮೆಂಟ್ ಮಾಡಿ ಟೆಂಡರ್ ಕರೆದು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಮುಖ್ಯಮಂತ್ರಿ ಎಲ್ಲ ಹೋಗಿ ಸೇರಿ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಬೇರೆಯವರು ಮುಂದೆ ಬರ್ತಾರೆ. 2 ವರ್ಷಗಳಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಬೃಹತ್ ಬಯೋಡೈವರ್ಸಿಟಿ ಪಾರ್ಕ್, ವಿಶ್ವಗುರು ಬಸವಣ್ಣ ಬೃಹತ್ ಉದ್ಯಾನವನ ಅಂತ ಹೇಳಿ ಅದಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಅದರ ಪ್ರಕಾರ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡೋಣ. ಅದಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕೆಲಸ ಆಗ್ತದೆ. ಅದರಲ್ಲಿ ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗಿರ್ತೀರಿ. ನಿಮ್ಮದು ಹೆಸರು ಅಜರಾಮರವಾಗಿ ಉಳಿತದೆ. ಎಲ್ಲರೂ ಕೂಡಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಇನ್ನೂ ಹೆಚ್ಚಿನ ಅನುದಾನ ಬೇಕಾದರೂ ನಾನು ಕೊಡಿಸಲಿಕ್ಕೆ ತಯಾರಿದ್ದೀನಿ. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಪಾರದರ್ಶಕವಾಗಿ ಎಲ್ಲ ಕಡೆ ಇನ್ನು ಕಮಾಂಡ್ ಸೆಂಟ್ರಿಗೆ ಏನೇನು ಬೇಕಾಗಿದೆ ನೋಡಿ ಅದನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೆ ಧನ್ಯವಾದಗಳು.